ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡೋದು, ಅದರಲ್ಲೂ ಕೂಡ ಈ ಅಸಹಾಯಕರು ಶೋಷಿತರ ಮೇಲೆ ದರ್ಪವನ್ನು ತೋರೋದ್ರಲ್ಲಿ ನಮ್ಮ ಬಿಡಿ ಅಧಿಕಾರಿಗಳಿಗಿಂತ ಯಾರೂ ಕೂಡ ಹೆಸರು ಮಾಡಿಲ್ಲ ಅಂತ ಅನ್ಸುತ್ತೆ. ಇಲ್ಲೂ ಅಷ್ಟೇ ಹಣ್ಣಿನ ಅಂಗಡಿಯನ್ನು ಧ್ವಂಸ ಮಾಡಿಬಿಡ್ತೀವಿ ಅಂತ ರೋಷಾವೇಶದಲ್ಲಿ ಫುಲ್ಲಾಗಿ ಬಂದರು. ಅವ್ರ ಹತ್ರ ಕೇಳ್ಕೊಂಡ್ರು, ಕೈಕಾಲಿಗೆಲ್ಲ ಬಿದ್ದು ಆ ಹಣ್ಣಿನ ಅಂಗಡಿಯವರು 1 ಗಂಟೆ ಕೊಡಿ ಸ್ವಾಮಿ, ನಾವು ಬೇರೆ ಕಡೆ ಶಿಫ್ಟ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು ಕೂಡ ಒಂಚೂರು ಕರುಣೆ ತೋರಿಸ್ದೆ ನಿಷ್ಕರುಣಿಯಾಗಿ ವರ್ತಿಸಿದ್ರು. ಇಡೀ ಅಂಗಡಿಯನ್ನು ಧ್ವಂಸ ಮಾಡಿದ್ರು. ತುತ್ತಿನ ಚೀಲಕ್ಕೆ ಒದ್ದಾಡ್ತಾ ಇದ್ದವರ ಆಕ್ರಂದನ ಶಾಪದ ಸ್ಟೋರಿ ಇದು, ನೋಡ್ಕೊಂಡು ಬರೋಣ. ಮಾನವೀಯತೆಯನ್ನೇ ಮರೆತ್ರ ಬಿಡಿಎ ಅಧಿಕಾರಿಗಳು, ಅಂಗಲಾಚಿದ್ರೂ ಕರಗದ ಬಿಡಿಎ ಅಧಿಕಾರಿಗಳ ಹೃದಯ. ಹಣ್ಣಿನ ಅಂಗಡಿ ತೆರವು, ವ್ಯಾಪಾರಿ ಕಂಗಾಲು. ಬಿಡಿಎ ಅಧಿಕಾರಿಗಳು ತೆರವು ಕಾರ್ಯಾಚರಣೆ ವೇಳೆ ಅಮಾನವೀಯವಾಗಿ ವರ್ತಿಸಿದ್ದಾರೆ. ಆರ್ಟಿ ನಗರದ ದೇವೇಗೌಡ ರಸ್ತೆಯಲ್ಲಿ ಹಣ್ಣಿನ ವ್ಯಾಪಾರಿಯ ಅಂಗಡಿಯನ್ನ ಏಕಾಏಕಿ ಯಾವುದೇ ನೋಟಿಸ್ ನೀಡದೆ, ಮೌಖಿಕ ಸೂಚನೆಯೂ ಕೊಡದೆ ತೆರವು ಮಾಡಲಾಗಿದೆ. ಅಂಗಡಿಯಲ್ಲಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಶಿಫ್ಟ್ ಮಾಡ್ತೀವಿ, 1 ಗಂಟೆ ಅವಕಾಶ ಕೊಡಿ ಅಂದ್ರೂ ಕೇಳದೆ 4 ಜೆಸಿಬಿಗಳನ್ನು ನುಗ್ಗಿಸಿ ತೆರವು ಮಾಡಲಾಗಿದೆ. ಪರಿಣಾಮ ಹಣ್ಣಿನ ವ್ಯಾಪಾರಿ ಬೀದಿಗೆ ಬಿದ್ದಿದ್ದಾರೆ. ಇದು ನಮ್ಮ ಪ್ರಾಪರ್ಟಿ ಬಂದು ನಮ್ಮದು ರಿಲೇಟಿವ್ದು. ನಾವು ಇಲ್ಲಿ ಟೆನೆಂಟ್ ಆಗಿ ಇರೋದು. ಮೊನ್ನೆ ಏನಾಯಿತು, ಮಳೆ ಬಂದು ಎಲ್ಲ ನಮ್ಮದು ಗಾಳಿಯಿಂದ ಎಲ್ಲ ಶೆಡ್ ಹಾಳಾಗೋಯ್ತು. ಅದಕ್ಕೆ ನಾವು ತಿರ್ಗಾ ರಿನಿವೇಷನ್ ಮಾಡೋಕ್ಕೆ ಕಂಪ್ಲೀಟ್ AC ಎಲ್ಲ ಹಾಕಿ ಮಾಡಿದ್ದು ಸರ್. PD ಅವರು ಬಂದಿದ್ದು 15 ಮಿನಿಟ್ಸ್ ಟೈಮ್ ಕೊಡ್ತೀನಿ, ಏನಿರೋದು ಎತ್ಕೊಳ್ಳಿ, ಇಲ್ಲಾಂದರೆ ಹೊಡಿತೀನಿ ಅಂತ ಹೇಳಿದರು. ನಾವು ಇಲ್ಲಿ ಇರಲಿಲ್ಲ, ನನ್ನ ಮಗ ಇದ್ದರು. ಅವರು ನಮಗೂ ಅವ್ರ ತಂದೆಗೆಲ್ಲ ಫೋನ್ ಮಾಡೋರ್ಗೂ ಅವ್ರ JCB ಬಂದು ಒಳಗಡೆ ಬಿಟ್ಟು ಎಲ್ಲ ಎತ್ತಾಕ್ಬಿಟ್ರು ಸರ್. ಎಲ್ಲ ಹಿಂಗೆ ಇದೆ ನೋಡಿ, ನಿಮ್ಮ ಮುಂದೆನೇ ಇದೆ. ಈಗ ನಾವು ರೋಡ್ಗೂ ಬಂದಿದ್ದೀನಿ, ನಮ್ಮ ಫ್ಯಾಮ್ಲಿ ಬೀದಿಗೆ ಬಂದಿದೆ. ಈಗ ಏನು ಮಾಡೋದು ಏನಂತ ಗೊತ್ತಿಲ್ಲ. ಈಗ ದೇವರೇ ಕಾಪಾಡಬೇಕು ಸರ್. ಇಕ್ಬಾಲ್ 6 ವರ್ಷದಿಂದ ಈ ಜಾಗವನ್ನ ಬಾಡಿಗೆಗೆ ಪಡೆದು 10 ರಿಂದ 12 ಲಕ್ಷ ಖರ್ಚು ಮಾಡಿ ಹೋಲ್ಸೇಲ್ ಹಣ್ಣಿನ ವ್ಯಾಪಾರ ಮಾಡ್ತಿದ್ರು. ರಿಯಾಜ್ ಅಹಮದ್ ಅನ್ನೋ ಜಾಗದ ಮಾಲೀಕರಿಗೆ ತಿಂಗಳಿಗೆ 60,000 ಬಾಡಿಗೆ ನೀಡಿ ವ್ಯಾಪಾರ ನಡೆಸ್ತಿದ್ರು. ಆದ್ರೆ ಇವತ್ತು ಏಕಾಏಕಿ ಬಿಡಿಎ ಅಧಿಕಾರಿಗಳು ಇದು ನಮ್ಮ ಜಾಗ, ಖಾಲಿ ಮಾಡಿ ಎಂದು ಪೊಲೀಸರ ಸಮ್ಮುಖದಲ್ಲಿ ತೆರವು ಮಾಡಿಸಿದ್ದಾರೆ. ಅಂಗಡಿಯಲ್ಲಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಹಣ್ಣುಗಳನ್ನ ಬೀದಿಯಲ್ಲಿಟ್ಟಿದ್ದು ವ್ಯಾಪಾರಿ ಅತಂತ್ರ ಸ್ಥಿತಿಯಲ್ಲಿದ್ದಾರೆ. 50 ವರ್ಷದ ಹಿಂದೆ ರಿಯಾಜ್ ಅಹಮದ್, ಮೊಹಮ್ಮದ್ ಯಾಸಿರ್ ಸಹೋದರರು ಈ ಜಾಗವನ್ನ ಖರೀದಿಸಿದ್ರಂತೆ. ಖಾತಾ ನಂಬರ್, ಕರೆಂಟ್ ಬಿಲ್ ಪಡೆದಿದ್ರಂತೆ. ಹಾಗಿದ್ರೂ ಇದು ಬಿಡಿಎ ಜಾಗ ಅಂತ ಅಧಿಕಾರಿಗಳು ಬಂದಿದ್ದಾರೆ. ನಮಗೆ ಅಧಿಕಾರಿಗಳು ಈ ಹಿಂದೆಯೂ ನೋಟಿಸ್ ನೀಡಿಲ್ಲ, ಏಕಾಏಕಿ ಬಂದಿದ್ದರಿಂದ ನಮಗೂ ಏನೂ ತಿಳಿದಿಲ್ಲ ಅಂತ ಜಾಗದ ಮಾಲೀಕರು ಹೇಳ್ತಿದ್ದಾರೆ. ಬಿಡಿಎ ಅವರು ಬಂದಿದ್ದು 9:15ಗೆ 9:30 ತನಕ ಟೈಮ್ ಕೊಡ್ತೀನಿ, ಎಲ್ಲ ಖಾಲಿ ಮಾಡಿಬಿಡಿ ಅಂತ ಹೇಳಿದ್ದು. ನಾವು ಇನ್ನೂ ನಮ್ಮ ತಂದೆಗೆ ಫೋನ್ ಮಾಡ್ತಾ ಇದ್ದೀನಿ, ಎಲ್ಲ ಹೊರಗೆ ಬಂದುಬಿಟ್ಟು ಎಲ್ಲ ಇದು ಮಾಡಿಬಿಟ್ಟಿದ್ದಾರೆ, JCBಯಿಂದ ಹೊಡೆದೋಗ್ಬಿಟ್ಟಿದ್ದಾರೆ. ಒಳಗಡೆ ಅಟ್ಲೀಸ್ಟ್ 15 ಲಕ್ಷ ಐಟಮ್ ಇತ್ತು, AC ಗೀಸಿ ಎಲ್ಲ ಕೋಲ್ಡ್ ಸ್ಟೋರೇಜ್ ಇತ್ತು, ಎಲ್ಲ ಹಂಗೆ ಆಚೆ ಆಗಿಬಿಟ್ಟಿದ್ದಾರೆ. ನಾವು ಏನು ಮಾಡಬೇಕು ಅದು ಹೇಳಿ. ಇದೇ ವ್ಯಾಪಾರ ಮಾಡಿಬಿಟ್ಟು ನಾವು ಜೀವನ ನಡೀತಾ ಇತ್ತು. ನಮ್ಮ ಮನೆಯಲ್ಲಿ ಟೋಟಲ್ ಆಗಿರೋದು 10 ಜನ. ಇದು ಒಂದು ವ್ಯಾಪಾರದಿಂದ ಅವರೆಲ್ಲ ಊಟ ತಿಂತಾ ಇತ್ತು. ಇವಾಗ ನಾವು ಏನು ಮಾಡಲಿ ಹೇಳಿ ಸರ್, ಇಷ್ಟೊಂದು ಲಾಸ್ ಮಾಡಿದ್ದಾರೆ. ಯಾರಿಗೆ ನಾವು ಕೇಳಬೇಕು? ಓನರ್ಗೆ ಕೇಳಿದ್ರೆ ನನಗೆ ಗೊತ್ತಿಲ್ಲ, ಏನು ನೋಟಿಸ್ ಏನು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದ್ರೆ ಓನರ್ಗೆ ಹೋಗ್ಬಿಟ್ಟು ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನಾವು ಏನು ಮಾಡಲಿ ಹೇಳಿ. ಅದೇನೇ ಇರಲಿ, ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ವ್ಯಾಪಾರ ಮಾಡ್ತಿದ್ದ ಈ ವ್ಯಾಪಾರಿಯ ಬದುಕು ಬೀದಿಗೆ ಬಂದಿದ್ದು ನಿಜಕ್ಕೂ ವಿಪರ್ಯಾಸ. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.